ಬಂದ್ಬಿಟ್ನಲ್ಲಪ್ಪ. ಏನ್ ಮಾಡ್ಲಿ ನೋಡಿರೋದಲ್ಲ, ತೀಟದ್ದು ಸದೆ ಬಡಿಯಲು ನಮ್ಮ ಪುಟ್ಟರಾಜು ಕೈಲಿ ಮಣ್ಣಿನ ಗದೆ ಮಾಡಿಸಿದೀನಿ. ಈಗಲೇ ಸದೆ ಗುಡ್ ಕ್ಯಾಚ್. ಸನಾದಿ ಅಪ್ಪನ ಜಯಪ್ರದ ಡ್ಯಾನ್ಸ್ ಆಯ್ತಲ್ಲ, ಏನ್ ವಿಷಯ ಹೇಳು. ಮಡಿಕೆ ನಾನು ಬೆಂಗಳೂರಿಗೆ ಹೋಗ್ತೀನಿ, ನಂಗೊಂದು 500 ರೂಪಾಯಿ ಕೊಡ್ಬೇಕಪ್ಪ ನೀನು. ಅದನ್ನ ತಗೊಂಡು JP ನಗರಕ್ಕೆ ಹೋಗ್ಬಿಟ್ಟು ಅಂಬರೀಶ್ ಅವ್ರ ಮನೆ ಮುಂದೆ ಹೋಗಿ ಈ ಮಡಿಕೆನ ಅವ್ರ ಕೈಲಿ ಕೊಟ್ಬಿಟ್ಟು ಫೋಟೋನು ತೆಗಿಸ್ಬಿಟ್ಟು ಹಂಗೆ ಒಂದ್ಸರಿ ವಿಡಿಯೋ ಮಾಡಿಸ್ಬಿಟ್ಟು ಹೇಳಿಸ್ಬಿಡ್ತೀನಿ ಅವ್ರ ಕೈಲಿ. ಎಲ್ರೂ ಮಡಿಕೆ ಗಡಿಗೆ ಕುಡಿಕೆನ ಉಪಯೋಗಿಸಿ, ಯಾರು ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ, ಎಲ್ ತಳಗೋಯ್ತದೆ ಅಂತ ಹಂಗೆ ಒಂದ್ ಸೈಡಲ್ಲಿ ಹಾಕ್ಸ್ಬಿಡ್ತೀನಿ. ಉಪಯೋಗಿಸೋದಾದ್ರೂ ನಮ್ ಪುಟ್ಟರಾಜು ಮಾಡಿದ ಮಡಿಕೆ ಗಡಿಗೆ ಕುಡಿಕೆನ ಉಪಯೋಗಿಸಿ ಅಂತ. ಅವಾಗ ನಿಂಗೆ ಆಲ್ಡ್ರು ನನ್ ದುಡ್ಡು ನೀನು ಮಾಡ್ತಾನೆ ಇರೋ, ನಾನು ಎಣಸ್ಕೊತಾನೆ ಇರ್ತೀನಿ. ಮನೇನ ಒಡಿಸಾಕೆ ಸಣ್ಣದಾಗ ಒಂದು ವಿಧಾನಸೌಧ ಕಟ್ಸ್ಕೊಬಿಡವ. ಹೌದಾ? 100 ರೂಪಾಯಿ ಪುಟ್ಟಲಕ್ಷ್ಮಿ, ಇನ್ಮೇಲೆ ನಮ್ಮ ಅಪ್ಪನಿಗೆ ಮಧ್ಯಾಹ್ನ ಊಟ ಹಾಕ್ಬೇಡ. ದುಡ್ಡಿಲ್ಲ ಅಂದ್ರೆ ಬೀದಿ ನಾಟಕ ಶುರು ಹಚ್ಕೊಂಡ್ಬಿಡ್ತಾನೆ. ಪಂಡಿತನಳ್ಳಿ ಮಹಾಜನ್ರೆ, ನಮ್ಮ ಏಕೈಕ ಪುತ್ರರಂತ ಪುಟ್ಟರಾಜು ಅವರು ಮಧ್ಯಾಹ್ನದ ಭೋಜನವನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ಇದಕ್ಕೆ ಎಲ್ಲಾ ಸೇರ್ಬಿಟ್ಟು ಒಟ್ಟಿಗೆ 300 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ತಂದೆ ಅದು ನನಗೆ ಬಹಳ ಸಂತೋಷವಾಗ್ತಿದೆ. ಮಹಾಜನಗಳೇ, ಈ ಕುಡುಕನ ಏಕೈಕ ಪುತ್ರನಾದ ನಾನು ಹೇಳುವುದೇನೆಂದ್ರೆ, ಭಕ್ತ ಕುಂಬಾರದಲ್ಲಿ ಭಕ್ತ ಕುಂಬಾರನ ಭಕ್ತಿ ಹೆಚ್ಚಾಗಿ ತನ್ನ ಮಗನ ತುಳಿದ ಹಾಗೆ ನಮ್ಮ ಅಪ್ಪನ ಮೇಲೆ ನನಗೆ ಪ್ರೀತಿ ಹೆಚ್ಚಾಗಿ ಕೆಸರಳಾಗಿ ತುಳಿಬೇಕು ಅಂತಿದ್ದೀನಿ. ತಾವೆಲ್ಲ ಬಂದ್ರು ನನಗೇನು ಅಭ್ಯಂತರ ಇಲ್ಲ, ದಯವಿಟ್ಟು ಬನ್ನಿ. ಮಡಿಕೆ ಎಲ್ಲೋಯ್ತು? ಮಡಿಕೆ ನಾನಲ್ಲಪ್ಪ, ನಾನಲ್ಲ. ಸದ್ಯ ನಿನ್ ಕಣ್ಣೆದ್ರಿಗೆ ಇದ್ದೀನಿ, ಬಚಾವಾದೆ. ಇಲ್ಲ ನೀನ ನಂಬ್ತಿದ್ದ. ಬಿಡ, 100 ರೂಪಾಯಿ ಕೊಟ್ಟು ಟೇಷನ್ ಕಂಪ್ಲೇಂಟ್. ಯಾವಾಗ ನೋಡಿದ್ರೆ ಇದೇ ಆಯ್ತು ನಿಂದು. ಪುಟ್ಟಲಕ್ಷ್ಮಿ, ಇಲ್ಲಿಟ್ಟಿದ್ ಮಡಿಕೆ ಇಲ್ಲಿ. ಇದೇನು ಮಡಕೆ 8 ತಿಂಗಳು ಬಸ್ರಿ ತರ ಈ ಚಿತ್ರವಾಗ ಇತ್ತಲ್ಲ, ಅದ ನೀರಲ್ಲಿ ಹಾಕೋವರೆಗೂ ಸರಿಯಾಗೇ ಇತ್ತು. ನೀರು ಮುತ್ಕೊಡ್ತಲ್ಲ, ಅದಕ್ಕೆ ಹೀಗಾಗ್ಬಿಟ್ಟು. ಪುಟ್ಟರಾಜಂಗೆ ಹೇಳಿ ತೊಟ್ಟಿ ಸರಿ ಮಾಡಿಸ್ಕೊಳತ್ತಾನೆ. ಅದಕ್ಕೆ ಅವನು ಮೊದ್ಲು ನಿನ್ನ ತಟ್ಬಿಟ್ಟು 17 ವರ್ಷದವ್ರು ಮಾಡ್ತಾನಂತೆ, ಆಮೇಲೆ ಮಡಕೆ ತಟ್ಟಿ ಸರಿ ಮಾಡ್ತಾನಂತೆ. ಅದಕ್ಕೆ ನಾನೇನ್ ಹೇಳೋಕ್ಕಾಗತ್ತೆ? ಹಿಂಗ್ ಮಾತಾಡಿ ಮಾತಲ್ಲೇ ಸೀರೆ ನೇಯ್ದು ಬಿಡ್ತೀಯ ಮಳ್ಳಿ. ಪುಟ್ಟಲಕ್ಷ್ಮಿ ಇಲ್ವಾ? ಪುಟ್ಟಲಕ್ಷ್ಮಿ ಇಲ್ವಾ ಅಂತ ಕೇಳ್ತಿದ್ಯಾ? ಅವಳು ಇಲ್ಲಿಗೆ ಯಾಕೆ ಬರ್ತಾಳೆ? ಅದು ಪುಟ್ಟಲಕ್ಷ್ಮಿ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಮಡಕೆ ಮಾಡಿದೀನಿ, ತಗೊಂಡ್ ಹೋಗು ಅಂದ್ಲು. ಏನು ಅವಳಂದ್ಲ? ಮಾತಾಡದ್ಲ? ಬಾಯ್ ಮುಚ್ತೀಯಾ? ಮಡಕೆ ಕೊಟ್ಲು, ಪಾಪ ಬೇಜಾರು ಯಾಕೆ ಮಾಡೋದು ಅಂತ ತಗೊಂಡ್ ಬಂದೆ. ಅಂದ್ಹಾಗೆ ಆ ಮಡಕೆ ಯಾಕೆ ನಿಂತರ ವಕ್ರವಾಗಿದೆ? ಏನಂದೆ? ನಾನು ವಕ್ರವಾಗಿದ್ದೀರಾ? ನೀನು ಎಷ್ಟು ಮಾತಾಡ್ತೀಯ? ಅಪ್ಪ ನೋಡಪ್ಪ, ಕುಂಟೆ ಬಿಲ್ಲೆ ಆಟ ಆಡೋ ವಯಸ್ಸು ಹೋಯ್ತು, ಮದ್ವೆ ಆಟ ಆಡೋ ವಯಸ್ಸು ಬಂತು. ಮಾವ, ನೀವ್ ಯಾವಾಗ ಬಂದ್ರಿ? ನಾನ್ ಬಂದು ಅರ್ಧ ಗಂಟೆ ಆಯ್ತು. ಮಾವ, ನೀವ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ? ನೀವು ಮೊದ್ಲು ಹೇಳಿ. ಇರು ಯಾಕೆ ತಲೆ ಮೇಲೆ ಹೇಳಿ ಮಾವ, ಹೇಳಿ. ನಾನು ಆಗ್ಲೇ ಹೇಳ್ದೆ ಆ ಮಗದ ಹತ್ರ ಹೋಗ್ಬೇಡ ಕಣಯ್ಯ ಅಂತ. ನನ್ನ ಮಾತು ಕೇಳದ? ಅಲ್ಲ ಮಾವ, ಅಂಥದ್ದೇನಿದೆ ಆ ಮಗ್ದಲ್ಲಿ ಅಂತ. ಅವಳು ಮದುವೆ ಸೀರೆನ ಬೇರೆ ಯಾರು ನೇಯಬಾರ್ದಂತಪ್ಪ. ಒಂದೊಂದು ಎಳೆಲು ಅವಳ ಹೆಸರು ಇರ್ಬೇಕಂತೆ, ಅದಕ್ಕೆ. ಅದು ಸರಿನೇ, ಇವತ್ತಲ್ಲ ನಾಳೆ ಆ ಸೀರೆ ನಮ್ಮನೆಗೆ ತಾನೇ ಬರ್ಬೇಕು. ನಾಳೆ ಮೇಲೆ ಸರಿಯಾಗಿ ಕೂದಲೇ ಇಲ್ಲ. ನಿಮ್ಮನ್ನ ಯಾರು ಮದ್ವೆ ಆಗ್ತಾರೆ? ನೀನ್ ಬೇಡ ಅಂದ್ರೆ ಬಿಡು, ನಿನ್ ತಂಗಿನ ಮದ್ವೆ ಆಗ್ತೀನಿ. ಮಾಡ್ಕೊಡಿ. ನೀವು ದುಡ್ಡೆಲ್ಲ ಅವಳು ಪೌಡ್ರು, ಸ್ನೋ ಅದಕ್ಕೆ ಖರ್ಚಾಗುತ್ತೆ. ಅಷ್ಟೇ ಅಲ್ಲ, ವರ್ಷಕ್ಕೆ 10 ಮಕ್ಕಳನ್ನ ಹೆತ್ಕೊಡ್ತಾಳೆ. ಅಪ್ಪ ನೋಡಪ್ಪ. ಯಾಕಮ್ಮ ಕಚ್ಚಾಡ್ತೀರಾ? ನಿಮ್ಮ ಹಣೆಯಲ್ಲಿ ಆ ಶಿವ ಏನು ಬರ್ದಿರ್ತಾನೋ ಆ ರೀತಿ ಆಗುತ್ತೆ. ಹೋಗೋ ಸೀರೆಗಳು ತಗೊಂಬ. ಭಾವ, ನಮ್ಮೂರ್ ಜಾತ್ರೆಗೆ ಸೀರೆ ಆರ್ಡರ್ ತಗೊಂಡ್ಬಿಟ್ಟಿದೀನಿ. ಅಷ್ಟೊತ್ತಿಗೆ 100 ಸೀರೆ ರೆಡಿ ಮಾಡ್ಕೊಟ್ಬಿಡಿ ಭಾವ. ಆಯ್ತು ಕಣಪ್ಪ. ಅಕ್ಕ, ಭಾವ, ನಾ ಬರ್ತೀನಿ. ಒಳ್ಳೇದು. ಗೌರಿ, ನಾ ಬರ್ತೀನಿ ಕಣೆ. ಸರಿ ಮಾವ. ಅಯ್ಯೋ
ಹೇಳಿ ಅವನ್ಗೆ ಮನೆ ಖಾಲಿ ಮಾಡಿಸ್ಬೇಡ ಅಂತ ಹೇಳಿ ಅವನ್ಗೆ ನೋಡಿ ನೋಡಿ ಒಳ ಹುಟ್ಟನ್ನು ಕಂಡ್ರೆ ಕಾಟಂಗ್ ಹೋಗ್ತಾವ್ನೆ. ನನಗ್ ಸಹಾಯ ಮಾಡಕ್ ಯಾರವ್ರೆ? ನನ್ ಮಗ ಬಂದೇ ಬರ್ತಾನೆ. ನಿನ್ ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ನಾನ್ ಒಂಟಿ ಹೆಣ್ಣು, ವಯಸ್ಸಿಗೆ ಬಂದಿ ಹೆಣ್ಣು ಮಗ ಅವಳೆ. ಚೂಡಾಮಣಿ, ಕಣ್ಣೀರ್ ಹಾಕೋದು ಒರ್ಸ್ಕೊಳ್ಳೋದು ನೋಡಿ ನೋಡಿ ನನಗೂ ಸಾಕಾಗ್ಬಿಟ್ಟೈತೆ. ನಾನಿನ್ ಬಿಡಕ್ಕಿಲ್ಲ. ನಾನ್ ಏನ್ ಮಾಡ್ಲಿ? ಎಲ್ಗ್ ಹೋಗ್ಲಿ? ಕಾಸು ಕೊಟ್ಟವನು ಗೊತ್ತು ಕೊಡ್ಲಿ ಬೆಲೆ ಏನು ಅಂತ. ಏನ್ರಲ್ಲ ಮಕ್ಕ ನೋಡ್ತಾ ಇದ್ದೀರಾ? ಎಲ್ಲ ತರದ್ ಗಾಡಿಗೆ ಹಾಕರ್ರ. ವಯಸ್ಸಿಗೆ ಬಂದ ಹೆಣ್ಮಗಳಲ್ಲ, ಗಂಡ ಸತ್ತವಳ ಬೀದಿಗೆ ಬಿಟ್ಬಿಟ್ರಲ್ಲಪ್ಪ. ಅಯ್ಯೋ ನಮ್ಮ ಮಕ್ಳ ಎಲ್ಲಾರನ್ನು ಸೇರಿಸಿ ಗಾಡಿಗೆ ಹಾಕ್ರೋ ಅಂದ್ರೆ ಅವ್ರಿಬ್ಬರನ್ನ ಹಾಕೋ ಬಿಟ್ರಿ. ಏನೇ ಬಾಯಿಗೆ ಬಂದಂಗೆಲ್ಲ ಶಾಪ ಆಗ್ತಾ ಇದ್ಯಾ? ಏನೋ ಹೋಗ್ಲಿ ಪಾಪ ಅಂತ ಬಿಟ್ರೆ, ನೀನು ನಿನ್ನ ಮಗಳು ನಮ್ಮ ಮಟ್ಟಿಗೆ ಬಂದು ನಮ್ ತನಕರ್ಗಳನ್ನ ಕಾದು ನಿಮ್ ಬಡ್ಡಿ ಹಣ ತೀರ್ಸು. ಆಮೇಲೆ ನಿನ್ನ ಮಗ ದುಬೈಯಿಂದ ಬಂದು ನಿಮ್ಮಿಬ್ಬರನ್ನ ಬಿಡಿಸ್ಕೊಂಡೋಗ್ಲಿ. ಸಾಲ ಕೇಳಕ್ ಬಂದ್ರೆ ಮಧ್ಯದಲ್ಲಿ ನಿಂದ ನಾವು ದೊಡ್ಡದಾಗಿ ಸಾಲ ಕೇಳೋ ರೀತಿನೇನ ಇದು? ಹೆಂಗಸನ್ನ ನಡು ಬಿದ್ದಲ್ಲಿ ಜುಟ್ಟಿಟ್ಕೊಂಡು ಹೇಳ್ಕೊಂಡು ಹೋಗ್ತಿದ್ಯಾ? ನೀನು ಒಬ್ಬ ಗಂಡ್ಸ, ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ಯಾ? ನೀನ್ ಗಂಡ್ಸಾಗಿದ್ರೆ ಮೊದ್ಲು ದುಡ್ಡು ಮಾಡ್ಕೋ. ಅತ್ತೆ, ಎಷ್ಟು ದುಡ್ಡು ಕೊಡ್ಬೇಕು ಅವನಿಗೆ? ನನ್ ಮಗನ್ ದುಬೈ ಕಳ್ಸೋದಕ್ಕೆ 50,000 ಇಸ್ಕೊಂಡಿದ್ದೆ. ಅತ್ತೆ, ನನ್ನ ತಂಗಿ ಪುಟ್ಟಲಕ್ಷ್ಮಿ ಮದುವೆಗೋಸ್ಕರ 50,000 ರೂಪಾಯಿ ಹಣ ಇಟ್ಕೊಟ್ಟಿದ್ದೀನಿ. ನಾನು ನಾಳೆ ತಂದು ಕೊಡ್ತೀನಿ. ನಿಮ್ಮ ಮಗ ದುಬೈದ ಬಂದ ತಕ್ಷಣ ನನಗೆ ತಂದು ಕೊಡ್ತೀನಿ. ಏಯ್, ನಾಳೆ ಬೆಳಗ್ಗೆ ಬಂದು ನೀನ್ ದುಡ್ಡು ತಗೊಂಡೋಗೋ. ಆಯ್ತು ಬಿಡು. ಏಯ್, ನಿಂತ್ಕೊಳ. ನೀನ್ ಎತ್ತಾಕೊಂಡು ಹೋಗ್ತೀವಿ ಸಾಮಾನುಗಳೆಲ್ಲ ವಾಪಸ್ ತಂದು ಎಲ್ಲೆಲ್ಲಿ ತಾಲೆ ಇಟ್ಬಿಟ್ಟೋಗು. ಆಯ್ತು. ಏಯ್, ತಗೊಂಡ್ ಬೇಗ ತೆಗಿಯೋ. ಸರಿ. ಗಾಡಿಯಲ್ಲಿರೋ ಸಾಮಾನು ಒಳಗಾಕ್ರೋ. ಮನೆಗೆ ನಡಿ ಮಗ. ಬಾ ಮಗ, ಬಾ ಮಗ. ಪುಟ್ರಾಜು, 20 ಗಣ ನೀನ್ ಇಲ್ದಿದ್ರೆ ಮನೆ ಮಠ ಮಾನ ಮರ್ಯಾದೆ ಕಳ್ಕೊಂಡು ನಾನು ನನ್ನ ಮಗಳು ಬೀದಿಯಾಗಿರ್ಬೇಕಿತ್ತು. ನಿನ್ ಮನ್ಸು ಅರ್ಥ ಮಾಡ್ಕೊಂಡಂಗೆ ನಾನು ನಿನ್ಗೆ ಏನೇನೋ ಅಂದ್ಬಿಟ್ಟೆ. ಈಗ ಅದೆಲ್ಲ ಬೇಡ ಅತ್ತೆ. ಹೆಣ್ಣನ್ನ ಪೂಜಿಸೋ ಈ ಮಣ್ಣಲ್ಲಿ ಹೆಣ್ಣಿಗೆ ಅವಮಾನ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲಿಲ್ಲ. ರಪ್ಪ ಅಂತ ಬಂದು ಮಾತು ಕೊಟ್ಬಿಟ್ಟೆ. ಅತ್ತೆ, ಪುಟ್ಟಲಕ್ಷ್ಮಿ ಮದುವೆಗೆ ಅಂತ ಕೂಡಿಟ್ಟಿರೋ ದುಡ್ಡು ನಿನ್ನ ಮಗ ದುಬೈಯಿಂದ ಬಂದ ತಕ್ಷಣ ತಂದು ಕೊಟ್ಬಿಡು. ಆಮೇಲೆ ರಂಪ ಗಿಂಪ ಮಾಡ್ಕೊಂಡು ಕಿತಾಪತಿ ಮಾಡ್ಕೊಂಡ್ಬಿಟ್ಯಾ? ಸುಮ್ಕಿರು ಪುಟ್ರಾಜು, ನಾನು ಹಂಗ್ ಮಾಡ್ಲಿ? ನೀನು ನಿಮ್ಮ ಅಪ್ಪನಂಗೆ ಮಾತಾಡ್ತೀಯಲ್ಲ. ಅವನ್ ತಂಗಿ ಅಲ್ವಾ ನೀನು? ಆಗ್ಲೇ ನಕ್ಷತ್ರ ತೋರಿಸಿ ಎಲ್ಲಾರ ಹತ್ರ ದುಡ್ಡು ಕಿತ್ಕೋತಾ ಇರ್ತೀಯ. ಅದಕ್ಕೆ ಹೇಳ್ದೆ. ತಾಯವ್ವ, ದುಬೈಲಿರೋ ನಿನ್ ಮಗನಿಂದ ಲೆಟರ್ ಬಂದೈತೆ. ನನ್ ಮಗ ಪತ್ರ ಬರ್ದವನ. ಪುಟ್ರಾಜು, ನನ್ನ ಮಗ ಪತ್ರ ಬರ್ದ್ಬಿಟ್ಟಾನೆ. ಓದೆ, ಬೇಕು ಓದು.
ಎಷ್ಟೊತ್ತೆ ತಡಿಯಮ್ಮ ಓದ್ತೀನಿ. ಪೂಜ್ಯ ಅವ್ವನಿಂದ ಮಲ್ಲೇಶ ಬೇಡುವ ಆಶೀರ್ವಾದಗಳು. ನೀವೆಲ್ಲರೂ ಚೆನ್ನಾಗಿಲ್ಲ ಅಂತ ತಿಳ್ಕೊತೀನಿ. ಯಾಕೆ ಅಂದ್ರೆ ನಾನೇ ದುಡ್ಡು ಕಳ್ಸಿಲ್ವಲ್ಲ, ಆದ್ರೂ ರೋಪ್ ಹಾಕೊಂಡು ಜೀವನ ಸಾಗಿಸ್ತಿದ್ಯಾ ಅಂತ ಅನ್ಕೋತೀನಿ. ಅನ್ಕೊಳ್ಳೋದೇನು, ನಿನ್ ಹುಟ್ಟು ಗುಣನೇ ಅದಲ್ವಾ? ನನ್ ಮಗ ಯಾವಾಗ್ಲೂ ಹಂಗೆ ತಮಾಷೆ ಮಾಡ್ತಾನೆ ಇರ್ತಾನೆ. ಊರಿಗೆ ಬಂದ ತಕ್ಷಣ ಸಾಲ್ಗಾರ್ನೆಲ್ಲ ಲೈನ ನಿಲ್ಸಿರು. ಮುಖದ ಮೇಲೆ ಬಡ್ಡಿ ಸಮೇತ ಎಸಿತೀನಿ. ನನಗೆ ಒಂದ್ ಹೆಣ್ ನೋಡು. ನೀನ್ ಯಾರನ್ನ ತೋರ್ಸಿದ್ರು ನಾನ್ ಮದ್ವೆ ಮಾಡ್ಕೋತೀನಿ. ಅಲಮೇಲುಗೆ ಗಂಡ್ ನೋಡು. ಅಲಮೇಲುಗೆ ಗಂಡ್ ನೋಡಿರು. ಶುರು ಹೇಳುದು. ಸಾಧ್ಯವಾದ್ರೆ ಒಂದೇ ಮುಹೂರ್ತದಲ್ಲಿ ಇಬ್ರಿಗೂ ಮದ್ವೆ ಆಗ್ಲಿ. ಮುಂದಕ್ಕೋದೆ. ಇಂತಿ ಮಲ್ಲೇಶ ಅಷ್ಟೇ. ಅಯ್ಯ, ಈ ಪತ್ರ ಮುಂಚಿತಕ್ಕೆ ಬಂದಿದ್ರೆ ನಮ್ಗೆ ಇಟ್ಟೊಂದು ಅವಮಾನನೇ ಆಯ್ತಿರ್ಲಿಲ್ಲ. ಹೌದು. ನೀನ್ ಸುಮ್ಕಿರಮ್ಮ. ಆಗಿದ್ದೆಲ್ಲ ಒಳ್ಳೇದಕ್ಕೆ. ಹಿಂಗಾಗಿದ್ದಕ್ ತಾನೇ ಮಾಮ ನಮ್ಮ ಮನೆಗ್ ಬಂದಿದ್ದು, ದುಡ್ಡು ಕೊಟ್ಟಿದ್ದು, ನಮ್ ಮರ್ಯಾದೆ ಉಳಿಸಿದ್ದು. ಇಲ್ದೆ ಹೋಗಿದ್ದಿದ್ರೆ ಜಗಳ ಆಡ್ಕೊಂಡಿದ್ ನಮ್ 2 ಕುಟುಂಬ ಒಂದಾಗ್ತಿತ್ತಾ? ಮಾಮೋಯ್, ಇಷ್ಟು ದಿನ ನನ್ನಿಂದ ತಪ್ಪಿಸ್ಕೊಂಡೆ. ಇನ್ನು ನಾನಿನ್ನ ಬಿಡೋದಿಲ್ಲ, ಬಿಡೋದೇ ಇಲ್ಲ.